ನಮಸ್ಕಾರ ರೈತ ಮಿತ್ರರೇ, ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿರುವಂತಹ ಮಾಲಿಕ್ಯೂಲ್ ಬಂದ್ಬಿಟ್ಟು ಎಮೆಮೆಕ್ಟಿನ್ ಬೆಂಜೋಯೇಟ್ ಪ್ಲಸ್ ಪ್ರೊಪೆನೋಪಾಸ್. ಇದು ನಿಮಗೆ ಮಾರುಕಟ್ಟೆಯಲ್ಲಿ ಕೆಲವೊಂದು ಕಂಪನಿಗಳಲ್ಲಿ ಲಭ್ಯವಿದೆ. ಇದು ಮುಖ್ಯವಾಗಿ ಟಾಟಾ ರ್ಯಾಲಿಸ್ ನ ಮಿರಾಯಾ ಹಾಗೂ ಪಾರಿಜಾತ್ ನ ವಿಲೆಕ್ಟಿನ್, ಸುಮಿಟೊಮೊ ಕಂಪನಿಯ ಕೋರ್ಕೋ ಹಾಗೂ ಬಯೋಸ್ಟ್ಯಾಡ್ ನ ಬಯೋಕ್ಲೇಮ್ ಪ್ರೋ. ಇದರಲ್ಲಿ ಪರ್ಸೆಂಟೇಜ್ ಬಂದ್ಬಿಟ್ಟು ಎಮೆಮೆಕ್ಟಿನ್ ಬೆಂಜೋಯೇಟ್ 1.5%, ಪ್ರೊಪೆನೋಪಾಸ್ 35%, WDG ಫಾರ್ಮಲ್ ಇರುತ್ತೆ. ಇದು ಯಾವ್ಯಾವ ಬೆಳೆಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕೀಟನ ನಿಯಂತ್ರಣ ಮಾಡುತ್ತೆ, ಯಾವ ರೀತಿಯಾಗಿ ನಿಯಂತ್ರಣ ಮಾಡುತ್ತೆ ಹಾಗೂ ಇದರ ದರ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಈ ಪ್ರಾಡಕ್ಟ್ ಅನ್ನ ನೀವು ಎಲ್ಲಾ ಬೆಳೆಗಳಿಗೂ ಉಪಯೋಗಿಸಬಹುದಾಗಿದೆ. ಇದರ ಡೋಸೇಜ್ಗೆ ಬರೋದಾದ್ರೆ ಇದು 1 ಎಕರೆಗೆ 300 ಗ್ರಾಂ, ಅಂದರೆ ನೀವು 1 ಲೀಟರ್ ನೀರಿಗೆ ಉಪಯೋಗಿಸಬೇಕು. 1 ಕ್ಯಾನಿಗೆ 30 ಗ್ರಾಮ್ ಅನ್ನ ಉಪಯೋಗಿಸಬೇಕಾಗುತ್ತೆ. ಇದು 10 ಕ್ಯಾನ್ ಲೆಕ್ಕಕ್ಕೆ ಬರುತ್ತೆ. ನೀವು 150 ಗ್ರಾಮ್ ತಗೊಂಡ್ರೆ 5ರಿಂದ 6 ಕ್ಯಾನ್ ಮಾಡಬಹುದು. ನೀವು 300 ಗ್ರಾಮ್ ತಗೊಂಡ್ರೆ 10 ಕ್ಯಾನ್ ವರೆಗೂ ಇದನ್ನ ಮಾಡ್ಕೋಬಹುದು. ನಿಯಂತ್ರಣದ ಕೀಟಗಳು ಬಂದ್ಬಿಟ್ಟು ಇದನ್ನ ಎಲ್ಲಾ ಕೊರೆಯ ಹುಳಗಳಿಗೂ ಬಳಸಬಹುದು. ಕಾಯಿ ಕೊರಕ ಆಗಿರ್ಬೋದು, ಕಾಂಡ ಕೊರಕ ಆಗಿರ್ಬೋದು, ಅಥವಾ ಇನ್ಯಾವುದೇ ಬೆಳೆಗಳಿಗೆ ಹಾನಿ ಮಾಡುವಂತಹ ಕೊರಕ ಆಗಿರ್ಬೋದು. ಅದ್ರ ಜೊತೆಗೆ ಇದು ಎಲ್ಲಾ ರಸ ಇರುವ ಕೀಟಗಳನ್ನ ನಿಯಂತ್ರಣ ಮಾಡುತ್ತದೆ. ಇದು ಯಾವ ರೀತಿಯಾಗಿ ಕೀಟಗಳನ್ನ ನಿಯಂತ್ರಣ ಮಾಡುತ್ತದೆ ಅಂತ ಹೇಳೋದಾದ್ರೆ, ನೀವು ಸಿಂಪಡಿಸಿದ ನಂತರ ಈ ಕೀಟದ ಔಷಧಿ ಬಂದ್ಬಿಟ್ಟು ಅಲ್ಲಿ ಇರುವಂತಹ ಕೀಟದ ನರಮಂಡಲಕ್ಕೆ ನೇರವಾಗಿ ಅದಕ್ಕೆ ಅಫೆಕ್ಟ್ ಮಾಡಿ ಅದನ್ನ ಪಾರ್ಶ್ವವಾಗುವಂತೆ ಮಾಡುತ್ತದೆ. ಹಾಗೂ ಇನ್ನೊಂದು ಔಷಧಿ ಇದರ ಮಾಂಸಖಂಡಕ್ಕೆ ಹಾನಿ ಉಂಟು ಮಾಡಿ ಆ ಕೀಟವನ್ನ ಸಾಯಿಸುವಂತೆ ಮಾಡುತ್ತದೆ. ಔಷಧಿ ಬಂದ್ಬಿಟ್ಟು ಕೀಟದ ಜೀವನ ಚಕ್ರದ ಹಂತಗಳಾದ ಮೊಟ್ಟೆಯನ್ನ ನಾಶಪಡಿಸುತ್ತೆ. ಓವಿಸೈಡಲ್ ಪ್ರಾಪರ್ಟಿ ಇದೆ. ಇದು ಮರಿ ಹುಳುಗಳ ಹಂತವನ್ನ ನಾಶಪಡಿಸುತ್ತೆ, ಅಂದ್ರೆ ಲಾರ್ವಿಸೈಡಲ್ ಆಕ್ಷನ್ ಇದೆ. ಇದು ದೊಡ್ಡ ಕೀಟಗಳನ್ನ ಕೂಡ ನಾಶಪಡಿಸುತ್ತೆ. ಯಾವ ಸಮಯದಲ್ಲಿ ಇದನ್ನ ಸಿಂಪಡಿಸಬೇಕಂದ್ರೆ, ನೀವು ಇದನ್ನ ಆದಷ್ಟು ಸಂಜೆಯ ಸಮಯದಲ್ಲಿ ಸಿಂಪಡಿಸಿ. ಯಾಕಂದ್ರೆ ಈ ಕೊರೆಯ ಹುಳ ಬಂದ್ಬಿಟ್ಟು ನಿಮ್ಗೆ ಬೆಳಿಗ್ಗೆ ಮಧ್ಯಾಹ್ನ ಹಾನಿ ಮಾಡೋದಕ್ಕಿಂತ ರಾತ್ರಿ ಹಾನಿ ಮಾಡೋದು ಹೆಚ್ಚು. ನೀವು ಸಂಜೆ ಇದನ್ನ ಉಪಯೋಗಿಸೋದ್ರಿಂದ ಔಷಧಿ ಅದ್ರ ಒಳಗಡೆ ಇರುತ್ತೆ. ಇದನ್ನ ಹೇಗೆ ಸಿಂಪಡಿಸಬೇಕು ಅನ್ನೋದಾದ್ರೆ, ನೀವು ಇದನ್ನ ಜಾಸ್ತಿ ನೆನೆಯುವಂತೆ ಸಿಂಪಡಿಸಕ್ ಹೋಗ್ಬೇಡಿ. ಇದನ್ನ ಮೇಲೆ ಸಿಂಪಡಿಸಕ್ ಹೋಗ್ಬೇಡಿ. ಇದನ್ನ ಒಂಥರ ಪೌಡರ್ ಡಸ್ಟ್ ಫಾರ್ಮ್ ಅಲ್ಲಿ ಸಿಂಪಡಿಸ್ಕೊಂತ ಬನ್ನಿ. ಮೇಲ್ಗಡೆ ಅದು ಒಂಥರ ಪೌಡರ್ ತರ ಬಿದ್ದಿರ್ಬೇಕು. ಇದರಲ್ಲಿ ಏನ್ ಮುಖ್ಯ ಅಂದ್ರೆ ಇದು ಟ್ರಾನ್ಸ್ಲಮಿನರ್ ಆಕ್ಷನ್ ಇದೆ. ಅಂದ್ರೆ ನೀವು ಮೇಲಿನ ಎಲೆಗಳಿಗೆ ಇದನ್ನ ಸಿಂಪಡಣೆ ಮಾಡಿದ್ರೆ ಇದು ಕೆಳಗಡೆ ಎಲೆಗೂ ಹೋಗುತ್ತೆ. ಆದ್ರಿಂದ ಇದು ಪೌಡರ್ ತರ ಬೆಳವಂಗ್ ಮಾಡಿ. ಮಾರುಕಟ್ಟೆಯಲ್ಲಿ ಇದರ ದರ ಬಂದ್ಬಿಟ್ಟು 450 ರೂಪಾಯಿಂದ 500 ರೂಪಾಯಿ ಇಲ್ಲಿ ಲೋಕಲ್ ಮಾರುಕಟ್ಟೆಯಲ್ಲಿ ಸಿಗ್ತಿದೆ. ಈ ದರವು ಒಂದು ಮಾರ್ಕೆಟ್ ಇಂದ ಇನ್ನೊಂದು ಮಾರುಕಟ್ಟೆಯಲ್ಲಿ ಬೇರೆ. ಕೊನೆಯದಾಗಿ ಈ ಮಾಲಿಕ್ಯೂಲ್ ಬಗ್ಗೆ ಹೇಳ್ಬೇಕಂದ್ರೆ, ರೈತರು ಹೆಚ್ಚಾಗಿ ಶಾವಿಗೆ ಪುಡಿ ಅಂದ್ರೆ ಎಮೆಮೆಕ್ಟಿನ್ ಬೆಂಜೋಯೇಟ್ ನ ಹೆಚ್ಚಾಗಿ ಉಪಯೋಗ. ಶಾವಿಗೆ ಪುಡಿ ಎಮೆಮೆಕ್ಟಿನ್ ಬೆಂಜೋಯೇಟ್ ನ ನೀವು ಒಂದ್ಸಲ ಸಿಂಪಡಣೆ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲ ಸಿಂಪಡಣೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಹುಳನ ಸಾಯಿಸ್ಬಿಟ್ಟು ಮತ್ತೆ ಮರಿ ಅಲ್ಲಿ ಮೊಟ್ಟೆಗಳು ಏನಿರ್ತಾವಲ್ಲ, ಮತ್ತೆ ಮೊಟ್ಟೆಗಳು ಬರುತ್ತೆ. ಮತ್ತೆ ವಾರದ ನಂತರ 10 ದಿನ ಬಿಟ್ಟು ಮತ್ತೆ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ನೀವು ಈ ಕಾಂಬಿನೇಷನ್ ಇರತಕ್ಕಂತ ಮಾಲಿಕ್ಯೂಲ್ ನ ಉಪಯೋಗಿಸಿದ್ರೆ ಅದನ್ನ ಸಂಪೂರ್ಣವಾಗಿ ಹತೋಟಿ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.